ಸ್ವಾಗತ. ಇದೀಗ ಮುಖ್ಯಾಂಶ. ಹೆಚ್ಚು ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ವಿವಿಧ ವಾಹನಗಳು, ಹೊಲಿಗೆಗಳು, ಇತರ ಹಲವಾರು ಜನೋಪಯೋಗಿ ವಸ್ತುಗಳು ಹಾಗೂ ಅಮೃತ್ ಯೋಜನೆಯ ಅಡಿಯಲ್ಲಿ ಜಿಲ್ಲೆಯ ಸುಮಾರು 228 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಯ ಶಂಕುಸ್ಥಾಪನೆ ಮತ್ತು ನಮ್ಮ ಇಲಾಖೆಯ ಬೆಟ್ಟು ಕೇಳುತ್ತಿ NDT ಅಮೃತ್ ಈ ಯೋಜನೆಯಲ್ಲಿ ಸುಮಾರು 203 ಕೋಟಿ ರೂಪಾಯಿ. ಇವೆರಡು ಯೋಜನೆಗಳಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಚಿಂತಾಮಣಿ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಚಿಂತಾಮಣಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಚಿಂತಾಮಣಿ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ನನ್ನ ಸಹೋದರರಾದ ಸುಧಾಕರ್ ಅವರೇ, ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರಾದ ಮಹೇಶ್ ಬಾಬುರವರು, ಮತ್ತೊಬ್ಬ ವಿಧಾನ ಪರಿಷತ್ನ ಸದಸ್ಯರು ನನ್ನ ಸಹೋದರರಾದ ಶ್ರೀನಿವಾಸ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅನೇಕ ನಾಯಕರಿದ್ದೀರಿ. ಜಗನ್ನಾಥ ನಮ್ಮ ಅಧ್ಯಕ್ಷರಿದ್ದೀರಿ, ರಾಣಿಯವರು ಉಪಾಧ್ಯಕ್ಷರಿದ್ದೀರಿ, ಚಿಂತಾಮಣಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಅವರಿದ್ದೀರಿ, ತಾಲೂಕಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಅವರು ಇದ್ದೀರಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಲವಾರು ಜನ ಅಧಿಕಾರಿಗಳು ಭಾಗವಹಿಸಿದರು. ಅದರಲ್ಲಿ ನಮ್ಮ ಪತ್ರಿಕೋದ್ಯಮದಿಂದ ಸಿಒದಿಂದ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹಾಗೂ ಈ ಒಂದು ಸಾರ್ಥಕವಾದ ಕಾರ್ಯಕ್ರಮವನ್ನು ನಮ್ಮ ಸಚಿವರಾದ ಸುಧಾಕರ್ ಅವರು ಹಮ್ಮಿಕೊಂಡಿದ್ದಾರೆ. ನನಗೆ ಗೊತ್ತಿರುವಂಥ ಪ್ರಕಾರ ಇಡೀ ರಾಜ್ಯದಲ್ಲಿ ತನ್ನ ಎಲ್ಲ MLA ಗ್ರಾಂಟನ್ನು ಬಡವರಿಗೆ ಅನುಭವಿಸಲಿದೆ. ಸುಮಾರು 2 ಕೋಟಿ ಕೊಟ್ಟಂತಹ ಪ್ರಪ್ರಥಮ ಶಾಸಕರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸುಧಾಕರ್ ಅವರು. ಮತ್ತು ನಾನು ಸುಮಾರು 32 ವರ್ಷದ ಸ್ನೇಹಿತ. ನ್ಯಾಷನಲ್ ಕಾಲೇಜಲ್ಲಿ ನನ್ನಿಂದ ಸೀನಿಯರ್ ಇದ್ದರು. ಅದಾದಮೇಲೆ ಅವರು ಡಾಕ್ಟರ್ ಆಗಿರ್ಬೇಕಾದ್ರೆ ನಾನು ಟ್ರೀಟ್ಮೆಂಟ್ ಹೋಗ್ತಾ ಇದ್ದರು. ಅವರು ನಾನು ಸ್ಟೂಡೆಂಟ್ ಆಗಿದ್ದರೆ ಅಲ್ಲಿ ತೋರಿಸ್ಲಿಕ್ಕೆ ಕನ್ನಿಂಗ್ ರೋಡ್ 32 ವರ್ಷದಿಂದ ಸುಧಾಕರ್ ಅವರು ನನ್ನ ಸ್ನೇಹಿತ. ಮುಂದೆ ಅವರು ಬರೋದು, ಆಮೇಲೆ ನಾನು ಮಮ್ಮ ಅಂತ ಎದುರು ಮಾತಾಡೋದು. ದೇವರಮ್ಮ ಬೆಳಿಗ್ಗೆ ಸಾಯಂಕಾಲ ಆದರೆ ನಾನು ಸುಧಾಕರ್ ಇದೇ ಒಂದು ಲಾಂಗ್ವೇಜ್. ಸುಧಾಕರ್ ಅವರ ಗುಣ, ಅವರ ಸಚ್ಚಾರಿತ್ರ, ಅವರ ಕುಟುಂಬ ನಿಮಗೆ ಗೊತ್ತಿದೆ. ಅವರ ತಾತನವರು ಅನೇಕ ಬಾರಿ ಶಾಸಕರಾಗಿದ್ದರು. ಅವ್ರ ತಂದೆಯವರು ಚೌಡರೆಡ್ಡಿ ಸಾಹೇಬರು. ಅವರು ನಾನೀಗ ಗಂಡು ರೂಪಾಯಿ ಇದ್ದೀನಲ್ಲ, ಇದು 20 ವರ್ಷಗಳು 25 ವರ್ಷ ಆಗಿದ್ದಾಗ 82 32 ವರ್ಷ ಆಯಿತು. ಆವಾಗಲೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಅದಾದ ನಂತರ ಗೃಹ ಸಚಿವರು. ಅಂತಹ ಒಂದು ಉತ್ತಮ ಚಾರಿತ್ರ್ಯವುಳ್ಳ ಒಂದು ಕುಟುಂಬದಿಂದ ಸುಧಾಕರ್ ಅವರು
ಈ ಕ್ಷೇತ್ರದಲ್ಲಿ ಸತತವಾಗಿ MLA ಆಗಬೇಕಾಗಿತ್ತು. ನಾನೀಗ ಬರ್ತಾ ದಾರಿಯಲ್ಲಿ ಸುಧಾಕರ್ ಅವರು ಮತ್ತು ಅವರ ತಂದೆಯವರು ಮಾಡಿದಂತಹ ಕಟ್ಟಿದಂತಹ ಅನೇಕ ಕಟ್ಟಡಗಳನ್ನು ನೋಡ್ಕೊಂಡು ಬರ್ತಾ ಇದ್ದೆ. ಕಾಲೇಜು, ಸ್ಕೂಲು, ಮಾರ್ಕೆಟು, ನಗರಸಭಾ ಕಚೇರಿ ಇವೆಲ್ಲವನ್ನ ನೋಡ್ತಾ ಇದ್ದೆ. ಈ ಮಿಡ್ಲಲ್ಲಿ 2018ರಿಂದ 13 ಆದಮೇಲೆ ಅದಾದಮೇಲೆ ಯಾಕೆ ಸುಧಾಕರ್ನ 2013 ತನಕ ನಮ್ಮ ಬಂಧುಗಳು ಮಟ್ಕೊಟ್ರು ಅಂತ ನನಗಂತೂ ಅಲ್ಲ. ಇವತ್ತು ಚಿಂತಾಮಣಿ ಅನ್ನೋದು ಬೆಂಗಳೂರಿಗಿಂತ ಯಾವುದೇ ಮಾದರಿ ಕ್ಷೇತ್ರಕ್ಕಿಂತ ಚೆನ್ನಾಗಿದೆ ಅನ್ನೋದು ನನ್ನ ಭಾವನೆ. ಈಗ ನಾನು ರಸ್ತೆ ಬರ್ತಾ ಇಲ್ಲ. ಇಂಥ ಒಬ್ಬ ಶಾಸಕರನ್ನ ನೀವು 2023 ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದೀರ. 2013ರಲ್ಲಿ ಆಯ್ಕೆ ಮಾಡಿಬಿಟ್ಟಿದ್ರೆ ಸುಧಾಕರ್ ಈಗ ಕಂಟಿನ್ಯೂಸ್ ಆಗಿ ನನ್ನ ಪ್ರಕಾರ 3ನೇ ಸಲ ಭರ್ತಿ ಆಗುತ್ತೆ, 5 ಸಲ MLA ಆಗುತ್ತೆ. ಇಲ್ಲಿ ಯಾರನ್ನು ಸಮಯ ಮಿಂಚಿಲ್ಲ. ಸುಧಾಕರ್ ಅವರ ಈ ಸೇವೆ, ಅವರ ಕುಟುಂಬದ ವರ್ಗದವರ ಸೇವೆ ಚಿಂತಾಮಣಿಗೆ ಸರ್ವಸಮ್ಮತವಾಗಿದೆ. ಬಹಳ ಸಂಯೋಜಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸುಧಾಕರ್ ಬಹಳ ಎತ್ತಿರಬೇಕು. ನಾನೇ ಯಾವಾಗಾದ್ರೂ ಮಾತುಕತೆ ಏನಾದರೂ ಮಾತಾಡ್ತಾ ಇದ್ರೆ ನನಗೆ ಹಿರಿಯ ಥರ ಬುದ್ಧಿ ಹೇಳ್ತಾ ಇರ್ತಾನೆ. ಭಾಳ ನಿರ್ಬುದ್ಧ, ಸ್ಲೋ ಮಾತಾಡು, ಸ್ವಲ್ಪ ಕೋಪ ಮಾತಾಡ್ತೆ, ಕಮ್ಮಿ ಮಾಡು. ಸುಧಾಕರ್ ಹೇಳೋದ್ರಲ್ಲಿ ಬಹಳಷ್ಟು ಸತ್ಯ ಇದೆ. ಸುಧಾಕರ್ ಅವರಲ್ಲಿ ಇರುವಂತಹ ತಾಳ್ಮೆ, ಅವರ ವ್ಯಕ್ತಿತ್ವ ಇದೆಯಲ್ಲ, ಅದು ನಮಗೆಲ್ಲರಿಗೂ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಮತ್ತೆ ಹಿಡಿದು ಕೆಲಸ ಮಾಡೋದ್ರಲ್ಲಿ ಮೇಲೆ ಭಗವಾನ್ ಈಗ ಸುಧಾಕರ್ ಬಂದ್ಮೇಲೆ ಗೊತ್ತಾಗಿತ್ತು. ಈ 1 ವರ್ಷದಲ್ಲಿ 200 ಕೋಟಿ ನನಗೆ ಗೊತ್ತಿದ್ದಂಗೆ ನನ್ನ ಇಲಾಖೆಯಲ್ಲಿ ಕೆಲಸ ತಗೊಂಡು ಇದರಲ್ಲಿ ಬೆಳ್ಕಲ್ಲಿ 34 ಕೋಟಿ 46 ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು KUWCಲಿ 27.65 ಕೋಟಿ ತಗೊಂಡವರು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT 46.70 ಕೋಟಿ ತಗೊಂಡವರು. ಅಮೃತ್ 2 ಯೋಜನೆ ಅಡಿಯಲ್ಲಿ 84.37 ಕೋಟಿ ತಗೊಂಡವರು. ಮತ್ತೆ ಕುಡಿಯೋ ನೀರಿಗೆ 15 ಕೋಟಿ ತಗೊಂಡವರು. ಅದು ಮಾನ್ಯ ಸುಧಾಕರ್ ಅವರು 203 ಕೋಟಿ ಬರೀ ನನ್ನ ಇಲಾಖೆ ತಗೊಂಡಿರೋದು ಈ ವರ್ಷದಲ್ಲಿ. ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕಲ್ಲ. ಇದು ಸ್ವಕಾರ್ಯ ಆಯಿತು. ಈ ಸ್ವಾಮಿ ಕಾರ್ಯ ಜಿಲ್ಲೆ ಮಾಡೋದಲ್ವಾ. ಈ ಜಿಲ್ಲೆ ಮಾಡೋದ್ರಲ್ಲಿ ಚಿಕ್ಕಬಳ್ಳಾಪುರಕ್ಕೆ 19 ಕೋಟಿ, ಚಿಂತಾಮಣಿಗೆ 15 ಕೋಟಿ, ಗೌರಿಬಿದನೂರಿಗೆ 66 ಕೋಟಿ, ಬಾಗೇಪಲ್ಲಿಗೆ 14 ಕೋಟಿ, ಗುಡಿಬಂಡೆಗೆ 17 ಕೋಟಿ, ಶಿಡ್ಲಘಟ್ಟೆಗೆ 96 ಕೋಟಿ, ಒಟ್ಟು 228 ಕೋಟಿ ರೂಪಾಯಿಗಳನ್ನು ನನ್ನ ಇಲಾಖೆಯಲ್ಲಿ ಕುಡಿಯೋ ನೀರಿಗೆ ಇವತ್ತು ಅದಕ್ಕೆ ಅನುದಾನವನ್ನು ಕೊಡಿಸಿ ಅದಕ್ಕೆ ಟೆಂಡರ್ ಮಾಡಿಸಿ ಕೆಲಸಗಳನ್ನು ಶುರು ಮಾಡಲಿಕ್ಕೆ ಇವತ್ತು ಸುದಿನ ಅಂತ ಹೇಳಿ ಇವತ್ತು ಶುರು ಮಾಡ್ತಾ ಇದ್ವಿ. ಇನ್ನೂ 4 ವರ್ಷಗಳನ್ನು ಮಾಡ್ತಾರೆ. 100 ಕೋಟಿ ಇವತ್ತು ಬರೀ ನನ್ನ ಇಲಾಖೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗುವಂತಹ ಶ್ರೇಯಸ್ಸು ನಿಮ್ಮ ಶಾಸಕರಿಗೆ ಸಲ್ತದೆ, ನಿಮ್ಮ ಮಂತ್ರಿಗಳಿಗೆ ಸಲ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದಾದ ನಂತರ ನಾನು ನನ್ನ ಸ್ನೇಹಿತ ಕಾರಲ್ಲಿ ಬರ್ತಾ ಇದ್ದೆ. ನನ್ನ ಸ್ನೇಹಿತ ಹೇಳ್ತಾರೆ, ಯಾವುದೋ ಬೆಟ್ಟ ಹೊಡಿತಾವ್ರೆ ನೋಡಪ್ಪ ಇಲ್ಲ. ನಾನು ಹೇಳಿದೆ, ಇದೇನೋ ಸುಧಾಕರ್ ಸ್ಕೀಮ್ ಮಾಡಿರ್ತಾನಪ್ಪ, ಅವನೇನು ಸಾಮಾನ್ಯ ಅಲ್ಲ ಅಂತ. ಆಮೇಲೆ ಬಂದಾಗ ಹೇಳಿದ 180 ಕೋಟಿ ವೆಚ್ಚದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸ್ತಾರೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಚಿಂತಾಮಣಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಕೊಟ್ಟು ಅದು ಕೆಲಸವನ್ನು ಮಾಡಿದಂಥ ಶ್ರೇಯಸ್ಸು ಇವತ್ತು ಸುಧಾಕರ್ ಅವರಿಗೆ ಸಲ್ತಾ ಇದೆ ಅಂತ ನಾನು ಹೇಳಿಕೊಳ್ತೀನಿ. ಸುಧಾಕರ್ ಅವರ ಕೆಲಸ, ಅವರ ಈ ಕಮಿಟ್ಮೆಂಟ್
ಒಟ್ಟಿಗೆ ಅವರ ಈ ಸಂಬಂಧ ಅವಿನಾಭಾವ ಸಂಬಂಧ ಏನಿದೆ ಇದೇ ಥರ ಇರಲಿ. ನಿಮ್ಮ ಆಶೀರ್ವಾದ ಅವರಲ್ಲಿ ಇರಬೇಕು. ಈಗ ನೀವು ಓಟ್ ಕೊಟ್ಟು ಸುಧಾಕರ್ಗೆ MLA ಮಾಡಿ ಮಂತ್ರಿ ಮಾಡಿ ಋಣ ಅವ್ರ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ಸುಧಾಕರ್ ನಿಮ್ಮ ಋಣದಲ್ಲಿದ್ದಾರೆ. ಈ ಎಲ್ಲ ಕೆಲಸಗಳು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನು ಸ್ವಲ್ಪವಾಗಿ ತೀರ್ಸುವಂಥ ಕೆಲಸ ಇವತ್ತು ಸುಧಾಕರ್ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತ. ಇಡೀ ದೇಶದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ, ಪ್ರಾಮಾಣಿಕ ಮುಖ್ಯಮಂತ್ರಿ, ಜನಪರ ಮುಖ್ಯಮಂತ್ರಿ, ಬಡವರ ಪರ ಮುಖ್ಯಮಂತ್ರಿ, ಬಡವರ ಪರ ಸರ್ಕಾರ, ಐದ ವರ್ಗಗಳ ಪರ ಸರ್ಕಾರ, ಯಾವುದೇ ಜಾತಿಯಲ್ಲಿರುವಂತಹ ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೀತಾ ಇರುವಂತಹ ಈ ರೀತಿ ಇದು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಸದೃಢ. ಯಾವ ಪಕ್ಷದವರು ಏನೇ ಹೇಳಿ ನಾವು ಯಾವತ್ತೂ ಜನಗಳ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇದ್ರೂ ಇದು ನಿಮ್ಮ ಪರವಾಗಿ ನಾವು ಕೆಲಸ ಮಾಡೋದು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ.